ಬೈ ಆಲ್ ಮೀನ್ಸ್ ಚಂದನ್, ನೀನೇನೇ ಕೆಲಸ ಹೇಳಿದ್ರು ನಾನು ಮಾಡೋಕೆ ರೆಡಿ. ನಾನೇ ಇದ್ದು ಕೆಲಸ ಹೇಳಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನನಗೂ ತುಂಬ ಇಂಪಾರ್ಟೆಂಟ್ ಕೆಲಸಗಳಿದೆ. ಕುಮ್ದತ್ತೆ ಏನು ಹೇಳ್ತಾರೋ ಅದನ್ನು ಕೇಳಿದ್ರೆ ಸಾಕು. ಆಫೀಸಿಗೆ ಬರ್ತೀಯಾ? ಬಾ ಮಗನೇ ಬಾ, ನಿನಗೆ ಕಾದಿದೆ. ಈ ಕುಮುದ ಅಂದರೆ ಯಾರು ಅಂತ ನಿನಗೆ ತೋರಿಸ್ತೀನಿ. ಇವಳು ಹೇಳ್ದಂಗೆ ನಾನು ಕೇಳೋದ? ನಾನು ಹೇಳ್ದಂಗೆ ಇವಳು ಕುಣಿಬೇಕು, ಹಾಗೆ ಮಾಡ್ತೀನಿ. ರಂಜಿತ್ ಅಂದರೆ ರಣರಂಗದಲ್ಲಿ ಸೋಲನ್ನೇ ಕಾಣ್ದವನು ಅಂತ ಅರ್ಥ. ಯಾಕಿಬ್ರು ಸುಮ್ಮನಾಗ್ಬಿಟ್ರೆ? ಐ ಡೂ ಇಟ್ ಚಂದು. ವಿ ವಿಲ್ ಡೂ ಇಟ್ ಚಂದನ್. ನೀನೇನಾದ್ರೂ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದೆಯಾ ಚಂದನ್? ಇಲ್ಲಪ್ಪ, ಎಲ್ಲೂ ಹೋಗ್ತಾ ಇಲ್ಲ. ನನ್ನ ಕೆಲಸ ಇರೋದು ಬೆಂಗಳೂರಲ್ಲೇ. ನಿನ್ಗೇನಾದ್ರೂ ನನ್ನ ಸಹಾಯ ಬೇಕಿದ್ರೆ? ಏನು ಬೇಡ, ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ. ನೀವು ಕುಮ್ದತ್ತೆಗೆ ಅಸಿಸ್ಟ್ ಮಾಡಿದ್ರೆ ಸಾಕು. ನೀನು ಹೇಗೆ ಹೇಳಿದ್ರೆ ಹಾಗೆ. ಸರಿ, ಹಾಗಿದ್ರೆ ಕುಮ್ದತ್ತೆ ಹೊರಡ್ತೀನಿ. ಓಕೆ. ಲಕ್ಷ್ಮಿ ಬೆಂಗಳೂರಲ್ಲೇ ಇದ್ದಾಳೆ ಅಂತ ನನಗೆ ಗೊತ್ತು. ಹೇಗಾದರೂ ಸರಿ ಲಕ್ಷ್ಮಿ ನನಗೆ ಸಿಗೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ನಾನು ಇವತ್ತವರೆಗೂ ನಿನ್ನ ಹತ್ರ ಏನನ್ನು ಕೇಳಿಲ್ಲ. ಪ್ಲೀಸ್ ಲಕ್ಷ್ಮಿ ನನಗೆ ಸಿಗೋ ಹಾಗೆ ಮಾಡು. ಅಮ್ಮ ವಸಿ, ಇಲ್ಲಿ ನೋಡು. ಇವರೇ ತಾನೇ ನಮ್ಮ ಲಚ್ಚಿನ ಲಗ್ನ ಆಗಿದ್ದು. ಇವರೇ ತಾನೇ ನಮ್ಮ ಬಾವ. ಬಾವನ್ ಫೋಟ ಪೇಪರ್ನಾಗ ಬಂದದೆ. ತಾತಮ್ಮ, ಲಚ್ಚು ನಡಿಕೊಂಡು ಬೆಂಗಳೂರಿಗೆ ಹೋಯ್ದ್ನಲ್ಲ, ಅವತ್ತೆಯ ನನ್ನ ಪುಣ್ಯಕ್ಕೆ ಬಾವನ್ ಫೋಟ ಪೇಪರ್ನಾಗ ಬಂದಿತ್ತು. ಅದ್ರ ಕೆಳಗಡೆನೆಯ ಅಡ್ರೆಸ್ ಇತ್ತು. ಅದನ್ನ ಹುಡಿಕೊಂಡು ಹೋಯ್ದಕೆಯ ಬಾವ ಸಿಕ್ಕಿದ್ರು. ಲಚ್ಚಿ ಹೆಂಗವಳೆ? ಫೋನ್ ಮಾಡಬಾರ್ದಾಗಿತ್ತಂತ. ಅವಳು ಗೊತ್ತಿಲ್ವಾ ನಾವು ಇಲ್ಲೆಲ್ಲ ಕಾಯ್ಕೊಂಡಿರ್ತೀವಂತ? ಒಂದ್ಕಿತ ಬಂದೋಗ್ಬಾರ್ದಾಗಿತ್ತಂತ. ತಾತಮ್ಮ, ಹೇಳೋದ್ನ ವಸಿ ಪೂರ್ತಿ ಕೇಳು. ಲಚ್ಚಿನ ನಾನು ನೋಡ್ನಿಲ್ಲ. ಲಚ್ಚಿ ಎಲ್ಲವಳೆ ಅಂತ ಬಾವಂಗೂ ಗೊತ್ತಿಲ್ವಂತೆ. ಹಂಗಂದ್ರೆ ಏನ್ಲ ಅರ್ಥ? ಆ ಹುಡುಗ ನಾ ಹೇಳ್ದಂಗೆ ಲಚ್ಚಿನ ಅರ್ಧ ದಾರಿಲ್ಲ ಬಿಟ್ಬಿಟ್ಟಂತ. ಚೇಚೆ, ಹಂಗೆ ಯಾಕೆ ಹೇಳ್ತೀಯ ತಾತಮ್ಮ? ಅವ ಲಚ್ಚಿನ ಕರ್ಕೊಂಡು ಬೆಂಗಳೂರಿಗೆ ಹೋಯ್ತಿದ್ರಂತೆ. ರೋಡ್ನಾಗೆ ಯಾವುದೋ ಹೋಟ್ಲು ತಾವ ಊಟಕ್ಕೆ ನಿಲ್ಲಿಸಿದಾಗ ಲಚ್ಚಿ ಬಾವಂಗೂ ಹೇಳ್ದಂಗೆ ಹೊಂಟೋಗವಳೆ. ಪಾಪ ಬಾವ ಬೆಂಗಳೂರು ಪೂರ್ತಿ ಹುಡುಕ್ತಾವ್ರೆ. ನೀ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ ಕಡ್ಲ. ಲಚ್ಚಿ ಎಲ್ಲೋದ್ಲಂತೆ? ಯಾಕೆ ಹೋದ್ಲಂತೆ? ಅದೇ
ಬಾವಂಗೂ ಗೊತ್ತಿಲ್ಲ. ಮಾ ವಾ ಸ್ಯಾನೆ ದೊಡ್ಡ ಮನ್ಸ, ಒಳ್ಳೆ ಮನ್ಸ. ಅವ್ರು ಅವತ್ತು ಲಚ್ಚಿನ ಲಗ್ನ ಆಗದೆ ಇದ್ದಿದ್ರೆ ಲಚ್ಚಿನ ನಮ್ಮ ಮಾವ ಲಗ್ನ ಆಗ್ತಿದ್ದ. ನಮ್ಮ ಮಟ್ಟಿಲೆ ಲಚ್ಚಿ ಇರ್ಬೇಕಾಯಿತ್ತು. ನಾವೇ ಅಲ್ವಾ ಏನಾದರೂ ಆಗಲಿ ಹೆಂಗಾದ್ರೂ ಆಗಲಿ ಲಚ್ಚಿನ ಲಗ್ನ ಆಗಿಲಿಂದ ಕರ್ಕೊಂಡು ಹೊಂಟೋಗಿ ಅಂತ ಹೇಳಿದ್ದು. ಇದ್ರಲ್ಲಿ ಬಾವನ್ ತಪ್ಪೇನದೆ? ನಾನು ನೀನು ಏನ್ಲ ಮಾಡೋದು? ಲಚ್ಚಿನ ಎಲ್ಲಿ ಅಂತ ಹುಡ್ಕೋದು? ಪೊಲೀಸ್ ಕೇಳೋದೇ ಸರಿ ಕಡ್ಲ, ಅವರೇ ಎಲ್ಲರ ಹುಡುಕೊಡ್ತಾರೆ ಕಡ್ಲ. ಬೇಡ ಬೇಡ, ಪೊಲೀಸ್ನವ್ರಿಗೆ ಹೇಳಿದ್ರೆ ಬಾವನ್ ಹಿಡಿದು ಒಳಿಕಾಕ್ತಾರೆ. ಪಾಪ ಮಾಡದಿರೋ ತಪ್ಪಿಗೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಅಮ್ಮ ಬಾವ ನಂಗೆ ಹೇಳವ್ರೆ, ಮಾತು ಕೊಟ್ಟವ್ರೆ, ನಂಜುಂಡಿ 1 ತಿಂಗಳು ಟೈಮ್ ಕೊಡು, ಲಚ್ಚಿ ಎಲ್ಲೇ ಇದ್ರು ಹುಡುಕ್ಸಿ ನಿಮ್ಮ ಕಣ್ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳವ್ರೆ. ಅಲ್ಲ, ನಾನು ತಾತಮ್ಮಂಗೆ ಮಾತು ಕೊಟ್ಟಿವ್ನಿ, ಲಚ್ಚಿ ಎಲ್ಲೇ ಇದ್ರು ಹುಡುಕ್ಸ್ತೀನಿ ಅಂತ ಹೇಳವ್ರೆ. ಆ ಮಾತು ಉಳಿಸ್ಕೊಂತೀನಿ ಅಂತನೂ ಕೂಡ ಹೇಳವ್ರೆ. ಈಗ ಎಲ್ಲ ಮಾಡೋದು? ಅಮ್ಮ ನನ್ನ ತಂಗಿ ಲಚ್ಚಿ ಸ್ಯಾನೆ ಅದೃಷ್ಟವಂತೆ. ಅವಳಿಗೇನು ಆಗಿರಕ್ಕಿಲ್ಲ, ಸಂದಾಕಿರ್ತಾಳೆ. ಅವಳು ಎಲ್ಲೇ ಇರಲಿ ಹೆಂಗೆ ಇರಲಿ ದಾಕಿರ್ಲಿ ಅಂತ ಅದ್ಯಾವ್ರನ್ನ ಕೇಳ್ಕೊಳ್ಳೋಣ. ಒಂದೇ ನಮ್ಗೆ ಈಗ ಉಳ್ದಿರೋ ದಾರಿ. ಸರಿ ಸನಿ ಸರಿ ಗಗರಿ ಸ ನಿ ಸದ ನೀ ಸ ಸರಿ ಸನಿ ಸರಿ ಗಗರಿ. ಏನ್ ಮಾಡ್ತಾ ಇದೀಯಾ? ಅವ್ವ, ಅಡುಗೆ ಎಲ್ಲ ಮುಗ್ದದೆ, ಪಾತ್ರೆನೂ ತೊಳೆದಿದ್ದೀನಿ. ಪಲ್ಯ ಒಂದು ಮಾಡಿಬಿಟ್ರೆ ಎಲ್ಲ ಮುಗ್ದೋಗುತ್ತೆ. ಸರಿ, ಪಲ್ಯ ಮಾಡಿ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡು. ಸರಿ ಅವ್ವ. ಯಾವ ಹಾಡು ಚಂದಾಗಿಲ್ಲ. ಅಕ್ಕ ಹೇಳ್ದಂಗೆ ನನಗಿಷ್ಟ ಬಂದು ಹಾಡನ್ನು ಕೇಳವ. ಎಷ್ಟು ಅಂತ ಸುತ್ತೋದು? ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ. ರೋಡು ಬೀದಿ ಬೀದಿ ಸುತ್ತಿದ್ದಾಯ್ತು. ಎಲ್ಲಿ ಅಂತ ಹುಡುಕೋದು? ನಿನ್ನೆ ಮಾಲ್ನಲ್ಲಿ ಏನು ಮಾಡ್ತಿದ್ಲು? ಅಲ್ಲಿಂದ ಹೇಗೆ ಕಣ್ಮರೆ ಆದ್ಲು? ಒಂದು ಕ್ಷಣದಲ್ಲಿ ಸಿಕ್ದವಳು ಯಾಕೆ ಹೀಗೆಲ್ಲ ಆಗ್ತಿದೆ? ಅವ್ರ ಅಣ್ಣಂಗೆ ಬೇರೆ ಪ್ರಾಮಿಸ್ ಮಾಡಿದ್ದೀನಿ 1 ತಿಂಗಳಲ್ಲಿ ಹುಡ್ಕೊಡ್ತೀನಿ ಅಂತ. ಈಗಾಗಲೇ ತುಂಬ ಸಮಯ ವೇಸ್ಟ್ ಆಗಿದೆ. ಈಗ ಆ ದೇವರೇ ಏನಾದರೂ ದಾರಿ ತೋರಿಸ್ಬೇಕು. ತಾತಮ್ಮ, ಇದ್ಯಾಕೆ ಈ ಪಾಟಿ ಎದ್ರಕಂಡು ಕುಂತ್ಕೊಂಡಿದ್ಯಾ? ಓ, ಲಚ್ಚಿಗೆ ಏನು ಆಗಕ್ಕಿಲ್ಲ, ಸುಮ್ಕಿರು. ಯಾವ್ರು ಅವಳು ಬೆನ್ನಿಗೆ ಅವನೇ. ಮಾವಯ್ಯ ಲಚ್ಚಿನ ಲಗ್ನ ಆಗ್ಬೇಕಾಯ್ತು. ಹಂಗಾಗಿದ್ರೆ ಅವಳು ಭಾಳ ಹಾಳಾಗೋಯ್ತಿತ್ತು. ಅದನ್ನ ತಪ್ಪಿಸಿ ಕಾಪಾಡವನೆ ಅಂದ್ಮ್ಯಾಕೆ ತಪ್ಪಿಸ್ಕೊಂಡಿರೋ ಲಚ್ಚಿನ ಕಾಪಾಡಕ್ಕಿಲ್ವಾ? ಅದು ಅಲ್ಲದೆ ಬಾವನಂತವ್ ಹೇಳವ್ರೆ, ನಂಜುಂಡಿ 30 ದಿನ ಟೈಮ್ ಕೊಡು, ಲಚ್ಚಿನ ತಲೆ ಮೇಲೆ ತಲೆ ಬಿದ್ರು ಹುಡುಕ್ಸ್ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳವ್ರೆ. ಸುಮ್ಕಿರೋ, ಏನೂ ಆಗಕ್ಕಿಲ್ಲ, ಎದ್ರಕಬೇಡ. ನೀ ಸುಮ್ಕೆ ಇರೋ ಅಂದ್ರೆ ಸುಮ್ಕೆ ಇದ್ಬಿಟ್ಟೇನಾ? ಲಚ್ಚಿ ಸಿಗೋ ತನಕ ಒಪ್ಪತ್ತಿದ್ದು ತುಪ್ಪದ ದೀಪ ಹಚ್ತೀನಿ ಅಂತ ಹರಕೆ ಕಟ್ಕೊಂತೀನಿ. ಅಯ್ಯೋ, ನಿಂಗೇನಾರು ಬುದ್ಧಿ ಗಿದ್ದಿ ಆಯ್ತಾ? ಈ ವಯಸ್ಸಿನಾಗೆ ತಿಂಗ್ಳಾನ್ಗಟ್ಲೆ ಒಪ್ಪತ್ತಿದ್ರೆ ನಿನ್ ಜೀವಕ್ಕೆ ಏನು ಆಗ್ಬೇಡ ತಮ್ಮ. ದಿನದಾಗೆ 2 ಕಿತ್ತ ನೀನು ಮಾತ್ರೆ ತಕ್ಕಬೇಕು. ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತಕ್ಕಬಾರ್ದು ಅಂತ ಡಾಕ್ಟ್ರು ಹೇಳವ್ರೆ. ಅದು ಅಲ್ಲದೆ ಈ ಹಟ್ಟಿಲಿ ಲಚ್ಚಿ ಹೆಸರು ಎತ್ತಬೇಡ. ಅವ್ವ ಕೇಳಿಸ್ಕೊಂಡ್ರೆ ಕೂಗಾಡ್ತಾಳೆ. ಲಚ್ಚಿ ಹೆಸರು ಕೇಳಿಸ್ಕೊಂಡ್ರೆ ಸಾಕು, ಮೈ ಮೇಲೆ ಕೆಂಡ ಸುರ್ಕಂಡಂಗೆ ಆಡ್ತಾಳೆ. ಈ ವಿಷಯ ನಿಂಗೆ ಗೊತ್ತಿಲ್ವಾ? ಸುಮ್ಕಿರು. ಈ ಹಟ್ಟಿಯಾಗಿ ಆ ಬಿಕ್ನಾಸಿ ಮುಂಡೆ ಹೆಸರು ಎತ್ಬಾರ್ದು ಅಂತ 1000 ಕಿತ ಹೇಳಿದ್ರು. ನನ್ನ ಮಾತಿನಲ್ಲಿ ಕೇಳಿರಿ, ನಿಮ್ ಕತೆ ನಿಮ್ದು. ಈ ಹೊಟ್ಟೆಯಾಗೆ ಹಾಳಾದವಳ ಹೆಸರು ಎತ್ನಿಲ್ಲ ಅಂದ್ರೆ ಈ ಮುಕ್ಕಿಗೆ ತಿಂದನ್ನ ಅರ್ಗಕ್ಕಿಲ್ಲ. ನನ್ನ ಕರ್ಮ ಕಳಿಬೇಕಲ್ಲ.
ಈ ಮುದುಕಿ ಸತ್ತು ಚಟ್ಟ ಕಟ್ಟು ಸುಡುಗಾಡು ಒತ್ಕೊಂಡೋಗಿ ಇದ್ರ ಎದೆ ಮೇಲೆ ಕಲ್ಲು ನೆಟ್ ಬರೋ ಗಂಟ ಆ ಹಾಳಾದವಳ ಹೆಸರು ಎಟ್ಟೆಯಾಗಿದ್ದೇ ಇರ್ತದೆ. ನೀ ಸಾಯಿ ಅಂದ ಮಾತ್ರಕ್ಕೆ ನಾ ಸತ್ತೋದೇನಾ? ನಿನ್ಗೇನ್ ಸಾವು ಬರಕ್ಕೆ ಇಲ್ವಾ? ಈ ಸಾಯಿ ಸಾಯಿ ಅಂದಂಗೆಲ್ಲ ಸಾವು ದೂರ ಹೋಯ್ತದಂತೆ. ನನ್ನ ಮೊಮ್ಮಗಳು ಮನೆ ಆಳಿ ಅಲ್ಲ, ಅವಳು ಈ ಮನೆ ಮಗಳು. ಮನೆ ಆಳಿ ನೀನು. ನಗು ನಗು, ಅದೆಷ್ಟು ನಗ್ತೀಯ ನಗು. ಲೇ, ನನ್ನ ಮೊಮ್ಮಗಳು ಅದೃಷ್ಟ ಲಕ್ಷ್ಮಿ ಅಂತ ದಿನ ಬತಾರೆ ಎದ್ದೆಟ್ಗೆ ಅವಳ ಮಕನೇ ನೋಡ್ತಿದ್ಯಲ್ಲ, ಅದನ್ನೆಲ್ಲ ಮರ್ತ್ಬಿಟ್ಟಿಯಲ್ಲ. ನಿನ್ ಮಕ್ ಬೆಂಕಿ ಹಾಕ. ಪ್ರಿಯ ಕೇಳುಗರೆ, ನೀವು ಇಷ್ಟಪಟ್ಟ ಹಾಡನ್ನು ಕೇಳಿಸೋದಕ್ಕೆ ನನ್ನ ಮನಸ್ಸಿನ ಮಾತನ್ನ ನಿಮ್ಗೆ ಹೇಳಿ ನಿಮ್ಮ ಕೇಳುಗರ ಕೋರಿಕೆ ಮೇರೆಗೆ ಮರೆಯಾಗದ ಹಾಡು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾರೆ. ಈಗ ಮೊದಲನೇ ಹಾಡು ಶಿವಮೊಗ್ಗದ ಶಿವಲಿಂಗೇಗೌಡ ಅವರು ಕರೆ ಮಾಡಿ ಕೇಳಿದ ಮಹಾಕ್ಷತ್ರಿಯ ಚಿತ್ರದ ಈ ಹಾಡು ನಿಮಗಾಗಿ. ಕೇಳಿ ಆನಂದಿಸಿ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಹಲೋ, ಯಾರು, ಯಾವ ಊರು, ನಿಮ್ ಹೆಸರೇನು? ನಾನು ಲಚ್ಚಿ ಮಾತಾಡ್ತೀವ್ನಿ.